ಅದು ಗುಟ್ಕ ಅಂದ್ರೆ ತಂಬಾಕು ಅಂತ ಹೇಳ್ತಾರೆ. ಅದ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಅದ್ ಹಿಂದೆನೆ ಬರ್ದಿದ್ದಾರೆ. ಆದ್ರೆ ಜನರಿಗೆ ಬುದ್ಧಿನೇ ಇಲ್ಲ, ತಿಂತಾರೆ. ಏನ್ ಮಾಡೋದು? ಅದ್ ತಿಂದ್ರೆ ಏನಾಗುತ್ತಕ್ಕ? ಕ್ಯಾನ್ಸರ್ ಬಂದ್ರೆ ಏನಾಗುತ್ತೆ? ಕ್ಯಾನ್ಸರ್ ಅನ್ನೋದು ಒಂದ್ ದೊಡ್ಡ ಕಾಯಿಲೆ ಅಮ್ಮ. ಅದೇ ಬಡವರಿಗೆ ಬಂದ್ರೆ ಅವ್ರಿಗೆ ಚಿಕಿತ್ಸೆ ಕೊಡಕ್ಕೆ ದುಡ್ಡಿರಲ್ಲ. ಅವ್ರಿಗೆ ದುಡ್ಡಿರ್ಲಿ ಅಂದ್ರೆ ಸತ್ತೋಗ್ತಾರೆ. ಅದೇ ಅವ್ರು ಸತ್ತೋದ್ರೆ ಅವ್ರ ಹೆಂಡತಿ ಮತ್ತೆ ಮಕ್ಕಳು ಬೀದಿ ಪಾಲಾಗ್ತಾರೆ. ಅದಕ್ಕೆ ಹೇಳೋದು ಗುಟಕ ಮತ್ತೆ ತಂಬಾಕು ತಿನ್ಬಾರ್ದು ಅಂತ ಹೇಳೋದು. ಅಕ್ಕ, ತಂಬಾಕು ಗುಟ್ಕ ತಿಂದ್ರೆ ಮಾತ್ರ ಕ್ಯಾನ್ಸರ್ ಬರುತ್ತಾ? ಅವ್ರು ಮಾತ್ರ ಸತ್ತೋಗ್ತಾರ? ಇಲ್ಲ ಅಮ್ಮ, ಸಿಗರೇಟ್ ಮತ್ತೆ ಬೀಡಿ ಸೇರ್ತಾರಲ್ಲ ಅದನ್ನ ಮಾಡಬಾರ್ದು. ಮದ್ಯಪಾನ ಕುಡಿತಾರಂತ ಹೇಳ್ತಾರಲ್ಲ ಅದನ್ನು ಮಾಡಬಾರ್ದು. ಅದ್ರಿಂದ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತೋಗ್ತಾರೆ. ಹೌದಾ ಅಕ್ಕ? ಹೌದಮ್ಮ. ಅಕ್ಕ ಅಕ್ಕ, ಇದನ್ನೆಲ್ಲ ತಿನ್ಬಾರ್ದು ಅಂತ ನಿಮ್ಮಿಂದ ಗೊತ್ತಾಯ್ತು. ಇನ್ ಮುಂದೆ ನಾನು ತಿನ್ನೋದಿಲ್ಲ ಅಕ್ಕ, ತಿನ್ನೋದಿಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ದುಶ್ಚಟಗಳಿಗೆ ಬಲಿಯಾಗಿ ನಿಮ್ಮ ಪ್ರಾಣವನ್ನ ಕಳ್ಕೋಬೇಡಿ. ನೀವಿದ್ರೆ ಮಾತ್ರ ನಿಮ್ಮ ಕುಟುಂಬ ಚೆನ್ನಾಗಿದ್ರೇನೆ ಯಾರು ಬಂದು ನೋಡಿದ ಈ ಕಾಲದಲ್ಲಿ ನೀವೇನಾದ್ರೂ ಇಲ್ಲಾಂದ್ರೆ ಯಾರು ನಿಮ್ಮ ಕುಟುಂಬಕ್ಕೆ ಆಸರೆ. ದಯವಿಟ್ಟು ದುಶ್ಚಟಗಳನ್ನ ಬಿಟ್ಬಿಡಿ.